ಹೇ ಗಾಯ್ಸ್, ವೆಲ್ಕಮ್ ಟು ದೀಪಕ್ ಜಾಧವ್ ವ್ಲಾಗ್ಸ್. ಆ್ಯಂಡ್ ಗಾಯ್ಸ್, ಇವತ್ತಿನ ವ್ಲಾಗ್ದಾಗ ಏನಂದ್ರೆ ನಾ ಯಾವತ್ತು ಹೊಂಟಿದ್ದೀನಿ 1 BHK ರೂಮ್ ನೋಡಾಕ. ಸೊ ನಾ ಈಗಿರೋದು ಪಿ ಜಿಯಲ್ಲಿ. ಸೊ 1 BHK ಫುಲ್ಲಿ ಫರ್ನಿಶ್ಡ್ ರೂಮ್ ನೋಡಕ್ಕೆ ಹೊಂಟಿದ್ದೀನಿ. ಆ್ಯಂಡ್ ಹಿಂಗೆ ಸ್ವಲ್ಪ ವೆಬ್ಸೈಟ್ ಸರ್ಚ್ ಮಾಡಿ ಒನ್ ಬಿ ಎಚ್ ಕೆ ರೂಮ್ ನೋಡಿದ್ದೀನಿ ನಾ. ಸೊ ಅವ ಏಜೆಂಟ್ ಕಾಂಟ್ಯಾಕ್ಟ್ ಮಾಡಿ ಅವ ಇದ್ದವ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಐತಿ ಅವ್ನ ಏರಿಯಾದಾಗ. ಏನೋ ಅದು 1 BHK ರೂಮ್ಸ್ ಇದಾವೆ ಫುಲ್ಲಿ ಫರ್ನಿಶ್ಡ. ಸೊ ರೆಂಟ್ ಅದೆಲ್ಲ ಏನನ್ನ ಗೊತ್ತಿಲ್ಲ ನಂಗೆ. ಸೊ ಅದ್ರೊಳಗೆ ರೆಂಟ್ ಬರ್ದಿತ್ತು 20K ಆ್ಯಂಡ್ ಡೆಪಾಸಿಟ್ಸ್ ಇದ್ದಾವೆ 50K ಪ್ಲಸ್ ಡಿಪಾಸಿಟ್ಸ್ ಇದಾವೆ ರೀ. ಆ್ಯಂಡ್ ಹಂಗೆ ಈ ಪಿ ಜಿದಾಗ ಇರತ್ತೇನು ಒಂದ್ಸಲ 1 BHK ಇರ್ಬೇಕಂತ ನಂದು ಭಾಳ ಆಸೆ ಐತಿ. ಬಟ್ ನೋಡೋಣ ಏನೇನಾಗ್ತೈತಿ. ರೆಂಟ್ ಎಲ್ಲ ಬಜೆಟ್ದಾಗ ಕುಯ್ತಂದ್ರೆ ಅಷ್ಟು ತಗೋದ. ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಗೆ ಒಂದು ಬೇಕಾಗಿತ್ತು 1 BHK. ಅವ್ನ ಸಂಬಂಧ ಯಾಕೆ ಸರ್ಚ್ ಮಾಡಬೇಕು ಸೊ ಅದಕ್ಕೆ ಈಗ ಹೋಗಿ 1 BHK ರೂಮ್ ನೋಡಿ ಬರೋಣ. ಸೊ ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಸೊ ನಿಮಗೂ ಯೂಸ್ ಆಗ್ತೈತಿ. ಯಾರು 1 BHK ರೂಮ್ಸ್ ಹುಡ್ಕತ್ತಿರಲಿಲ್ಲ ಬೆಂಗ್ಳೂರ್ದಾಗ, ಸೊ ಅವ್ರಿಗೂ ಯೂಸ್ ಆಗ್ತೈತಿ. ಸೊ ವಿಡಿಯೋನೆಲ್ಲ ಹೇಳ್ತಾ ನೋಡ್ರಿ, ಯಾರು ಸ್ಕಿಪ್ ಮಾಡಿಬಿಡ್ರಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ತೈತಿ. ಸೊ ಎಲ್ಲರೂ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಸೊ ಗೈಸ್, ರೂಮಲ್ಲಿ ಬ್ಲಾಗ್ ಮಾಡತ್ತೀನಿ. ಬ್ಲಾಗ್ ಮಾಡಿ ಹೋಗೋಣ. ಓಕೆ ಗೈಸ್, ಫೈನಲಿ ಈಗ ರೆಡಿಯಾಗಿ ಹೊಂಟಿದ್ದೇನೆ. ನೋಡೋಣ 2.2 ಕಿಲೋಮೀಟರ್ ಇಲ್ಲಿಂದ ಲೊಕೇಶನ್ ಕಳಿಸಿದ ಏಜೆಂಟ್ ಸಿಕ್ಕರೆ ಸಾಕು. ಸೊ ಲೆಟ್ಸ್ ಗೋ. ಸೊ ಗೈಸ್, ವೇಟಿಂಗ್ ಫಾರ್ ದಿ ಲಿಫ್ಟ್ 5th ಫ್ಲೋರ್ದಾಗ ಐತಿ. 3rd ಫ್ಲೋರ್ ಬರುತ್ತಾನ ವೆಯ್ಟ್ ಮಾಡತ್ತೇನೆ. ಓಕೆ ಗೈಸ್, ರೈನ್ಬೋ ಬಿದ್ದಿತ್ತು ನೋಡ್ರಿ, ಕಾಣಿಸ್ಬೋದು ನಿಮ್ಗೆ. ಮಳೆ ಬಿದ್ದೋಗೈತಿ, ಫುಲ್ ರೈನ್ಬೋ ಐತಿ. ಏ ಮಸ್ತ್ ಮಳೆ ಬರ್ತಾ ಇದೆ ಇನ್ನು. ಓಕೆ, ಸೊ ನನ್ನ ಬೈಕ್ ಇಲ್ಲೇ ಪಾರ್ಕ್ ಮಾಡಿದೈತಿ. ಮಳೆ ಬರತೈತಿ ಈಗ ಸ್ಲೋಲಿ. ಸೊ ನೋಡ್ರಿ ಚಂದ್ರ ಏನು ಕಾಣಿಸ್ತಾ ಐತಿ, ಕಾಮನ ಬಿಂದು ಚಂದ್ರಂಬಿದ. ಫೈನಲಿ ಗೈಸ್ ರೀಚ್ ಆಗಿದ್ದೇನೆ ರೀ ಲೊಕೇಶನ್ಗೆ. ಆ್ಯಂಡ್ ಇದು ಬಿಲ್ಡಿಂಗ್ ಐತಿ MNP ರೆಸಿಡೆನ್ಸಿ ಅಂತ. ಈ ಥರ ಏರಿಯಾ ಇದೆ, ಇಲ್ಲೆಲ್ಲ ನೋಡ್ಬೋದು ರೀ. ಈ ಥರ ಏರಿಯಾ ಐತಿ. ಆಮೇಲೆ ಇದೇ ಬಿಲ್ಡಿಂಗ್ ಐತಿ. ಆ್ಯಂಡ್ ಒಳಗೆಲ್ಲ ಪಾರ್ಕಿಂಗ್ನು ಐತಿ, ಬೈಕ್ ಪಾರ್ಕಿಂಗ್ ಇದು. ಆ್ಯಂಡ್ ಇದೇ 1 BHK ಫುಲ್ಲಿ ಫರ್ನಿಶ್ಡ್ ರೂಮ. ಇದು ಹಾಲ್ ಐತಿ. ಇಲ್ಲಿ ನೋಡ್ಬೋದು ರೀ ಎಲ್ಲ ಸೋಫಾ, TV ಆ್ಯಂಡ್ ಮೇಲೆಲ್ಲ POP ಮಾಡಿದ್ದೈತಿ. ಟೇಬಲ್ ಕೊಟ್ಟಿದ್ದವರು, ಚೇರ್ ಐತಿ. ಆ್ಯಂಡ್ ನೋಡ್ಬೋದು ಅಲ್ಲೊಂದು ಬೆಡ್ರೂಮ್ ಐತಿ. ಆ್ಯಂಡ್ ಇದು ಫ್ರಿಜ್ನು ಕೊಟ್ಟಿದ್ದಾರೆ ಗೈಸ್. ಅದಕ್ಕೆ ಫುಲ್ಲಿ ಫರ್ನಿಶ್ಡ್ 1 BHK ಐತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಂದ್ರೆ ಈ ಸೈಡ ಬಾತ್ರೂಮ್ ಐತಿ. ಸೊ ಬಾತ್ರೂಮ್ನು ಕೊಟ್ಟಿದ್ದಾರೆ. ಆ್ಯಂಡ್ ಗೀಝರ್ ಐತಿ ಬಿಸಿ ನೀರು ಮಾಡ್ಕೊಳಕ್ಕೆ. ಆ್ಯಂಡ್ ನೆಕ್ಸ್ಟ್ ಬರ್ರಿ ಲೋಗೋನ ಇದು ಬೆಡ್ರೂಮ್ ಐತಿ. ಸೊ ಬೆಡ್ರೂಮ್ನು ನೋಡ್ರಿ ಎಷ್ಟು ದೊಡ್ಡದೈತಿ. ಒಂದು ಕಿಂಗ್ ಸೈಡ್ ಬೆಡ್ ಕೊಟ್ಟಿದ್ದಾರೆ. ಯಾ ಗೈಸ್ ಮಸ್ತ್ ಐತಿ. ಆ್ಯಂಡ್ ಮೇಲ್ನೂ POP ಮಾಡಿದ್ವಿ, ಫ್ಯಾನ ವಿತ್ ಕಿಟಕಿನೂ ಐತಿ, ವೆಂಟಿಲೇಷನು ಐತಿ. ಆ್ಯಂಡ್ ಇಲ್ಲಿ ಕಬರ್ಡ್ ಐತಿ ಗೈಸ್. ಸೊ ಆರಾಮ್ಶ್ರೀ ನಮ್ದೆಲ್ಲ ಸಾಮಾನ್ಸ್ಕೊಂಡು ಬಹುದೆಲ್ಲ ಅರಿವಿ. ಆ್ಯಂಡ್ ಮೇಲೂ ಎಷ್ಟು ಜಾಗ ಐತಿ. ಸೊ ಫುಲ್ ಸ್ಪೇಷಿಯಸ್ ಐತಿದೆ ಬೆಡ್ರೂಮ. ಸೊ ಆ್ಯಂಡ್ ಇಲ್ಲಿನೂ ಜಾಗ ಐತಿ, ಇಲ್ಲೂ ಬೇಕಾದ್ರೆ ಏನು ಬೇಕಾದ್ರೆ ಇಟ್ಕೋಬಹುದಾ. ನೆಕ್ಸ್ಟ್ ಬರ್ರಿ ಈಗ ಕಿಚನ್ ನೋಡೋಣಂತ. ಆ್ಯಂಡ್ ಗೈಸ್ ಇದು ಕಿಚನ್ ಸ್ವಲ್ಪ ಸಣ್ಣದೈತಿ. ಬಟ್ ಓಕೆ ಗೈಸ್, ಎಲ್ಲಕ್ಕೆಂದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲೆಲ್ಲ ಅವ್ರು ಕೊಟ್ಟಿದ್ದಾರೆ ರೀ, ಪ್ಯಾನ್, ಸ್ಟೋವ್, ಫಿಲ್ಟರ್, ಇಲ್ಲಿ ಸಾಮಾನು ಇಟ್ಕೊಳಕ್ಕೆ ಮೇಲೆಲ್ಲ ಜಾಗ ಐತಿ, ನೋಡ್ಬೋದು ರೀ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಅವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಗ್ಯಾಸ್ ಶೆಗಡಿ ಐತ್ರಿ. ಆ್ಯಂಡ್ ಈಗ ಹೊರಗೆ ಡೋರ್ ಓಪನ್ ಮಾಡಿ ಹೋಗೋನು. ಬಾಲ್ಕನಿ ಐತಿ ಒಂದು ಸಣ್ಣದ. ಯಾವ ನಡ್ರಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಗಾಯ್ಸ್, ಇದು ಬಾಲ್ಕನಿ ಐತಿ ಸಣ್ಣದ. ಇಲ್ಲಿಂದ ಹೊರ್ಗೆ ಇಲ್ಲೂ ವೆಂಟಿಲೇಷನ್ ಐತಿ. ಈ ಥರ ಹೊರಗಿಂದ ಇಲ್ಲಿ ಅರ್ವಿ ಅದು ಎಲ್ಲ ಒಣಗಾಕ. ಇದು ವಾಷಿಂಗ್ ಮಷಿನ್ ಕೊಟ್ಟಿದ್ದರು ವಿತ್ ಒಂದು ಗ್ಯಾಸ್. ಸೊ ಎಲ್ಲ ವರ್ಕಿಂಗ್ ಐತಿ. ಆ್ಯಂಡ್ ಈ ಥರ ಹೊರಗಿಂದೆಲ್ಲ ಏರಿಯಾ ಐತ್ರಿ, ನೋಡ್ಬೋದು. ಮಸ್ತ್ ಐತಿ ಎಲ್ಲ ಇರೋಕ್ಕೆಲ್ಲ. ಬಟ್ ಪ್ರಾಬ್ಲಮ್ ಏನೈತಂದ್ರೆ ನಂದು ಆಫೀಸ್ ಲೊಕೇಶನ್ದಿಂದ ಇದಿರೋದು ಭಾಳ ದೂರ ಐತಿ. ಅದು ವರ್ಕೌಟ್ ಆಗತ್ತಿಲ್ಲ ನಂಗೆ ಯಾಕೋ ಈಗ. ಸೊ ನಂಗಂತೂ ಇದು 1 BHK ಹಿಡ್ಸೈತಿ. ಸೊ ಗೈಸ್, ಫೈನಲಿ ಈಗ ರೂಮ್ ಬಂದೇನಿ ರೀ. ಆ್ಯಂಡ್ 1 BHK ನೋಡಿದ್ರಲ್ಲ ರೂಮ ಆ ಥರ ಇತ್ತು. ಸೊ ಎಲ್ಲ ಎಮ್ಯುನಿಟೀಸ್ ಕೊಡತ್ತಾರು. ಲೈಕ್ ಕಿಚನ್ ಎಕ್ವಿಪ್ಮೆಂಟ್ಸಿಂದ ಬೆಡ್, ಫ್ಯಾನ್, TV ಅಂದ್ರೆ ಎಲ್ಲಕ್ಕೆಲ್ಲ ಐತ್ರಿ. ಆ್ಯಂಡ್ ರೆಂಟ್ ಹೇಳಿದ್ರು 20K housing.com ನಾವು ಏಜೆಂಟ್ ಕಡೆಗೆ.
ಸೊ ಏಜೆಂಟ್ ಹೇಳಿದ 20K ರೆಂಟ್ ಹೇಳಿದ ಆ್ಯಂಡ್ ಡೆಪಾಸಿಟ್ ಹೇಳಿದ 75K. ಆ್ಯಂಡ್ ಮೇ ಬಿ ಕಡಿಮೆ ಡೆಪಾಸಿಟ್ನಾಗ ಕೇಳಿನೂ ಕಡಿಮೆ ಮಾಡ್ತೀಯೇನಂತ. ಸೊ ಅವ್ರು ಹೇಳಿದ್ರು ಕಡಿಮೆ ಮಾಡ್ತಾರಂತ. ಸೊ ಮಾತಾಡಿ ನೋಡಬೇಕು. ಬಟ್ ಅದು ಆ್ಯಕ್ಚುಲಿ ನಾನಿರೋ ಪ್ಲೇಸಿಂದ ಅದು ಒಳಗಡೆ ಐತಿ, ಈ ಕಡೆ ವೈಟ್ ಫೀಲ್ಡ್ ಮೆಟ್ರೋ ಕಡೆ ಐತಿ. ಸೊ ಅಲ್ಲಿಂದ ನಂಗೆ ಆಫೀಸ್ ಹೋಗಿ ಭಾಳ ಲೇಟ್ ಆಗ್ತೈತಿ, ದೂರನೂ ಐತಿ ಡಿಸ್ಟೆನ್ಸ. ಸೊ ಅದು ವರ್ಕೌಟ್ ಆಗಲ್ಲ ಅನಿಸುತ್ತೆ. ಸೊ ನಿಮಗೇನಾದರೂ ಇದು 1 BHK ಇಷ್ಟ ಆಗಿದ್ರೆ ಯಾರು ಈ ವಿಡಿಯೋ ನೋಡಕತ್ತೀರಂದ್ರೆ ಸೊ ಅವರ ಆ ಲೊಕೇಶನ್ ಬೇಕಾದ್ರೆ ನಾ ಡಿಸ್ಕ್ರಿಪ್ಷನ್ದಾಗ ಹಾಕ್ತಾನು, ನೀವು ಚೆಕ್ ಮಾಡಿ ವಿಸಿಟ್ ಮಾಡಿ ಬರ್ಬೋದು. ಆ್ಯಂಡ್ ನಿಮಗೆ ಅವ್ರು ರೂಮ್ ತೋರಿಸ್ತಾರೆ. ಸೊ ಗೈಸ್ ಇಷ್ಟೆಲ್ಲ ಐತಿ ಇವತ್ತು. ಈಗ ಟೈಮ್ ಆಗೈತೆ 8:15, ಹಸುವಾಗೈತಿ. ಸೊ ತೆಳಗ ಊಟದಾಗ ಏನೈತೆ ಅಂತ ಬರ್ರಿ ನೋಡೋಣ, ಆಮೇಲೆ ಊಟ ಮಾಡೋಣ ನಡ್ರಿ ಗೈಸ್. ಸೊ ಗೈಸ್ ಇವತ್ತು PGದಾಗ ಊಟಕ್ಕೆ ಮಾಡಿದ್ದಾರೆ ರೀ ಮಸಾಲೆ ರೈಸ್ ಆ್ಯಂಡ್ ಇದು ಸಾಂಬಾರ್ ಬಾಜಿ ಏನೋ ಬೀನ್ಸ್ ಮಾಡಿದರು. ಆ್ಯಂಡ್ ಇವು ಪುಲ್ಕ ಅಂತಾರೆ ಇದಕ್ಕೆ. ಸೊ ಈ ಥರ ನಮ್ಮ PGದಾಗ ಊಟ ಐತಿ. ಸೊ ಬರ್ರಿ ಊಟ ಮಾಡ್ತೀನಿ. ಸೊ ಗೈಸ್ ಫೈನಲಿ ಊಟ ಆಯಿತು ಆಗೈತಿ. ಸೊ ಟೇಸ್ಟ್ ಇದನ್ನು ಲೆಟ್ಸ್ ಗೋ ಗೈಸ್, ವಾಕ್ ಮಾಡಿ ಸೊ ಗೈಸ್ ಈಗ ಟೆರಿಸ್ ಮೇಲೆ ವಾಕ್ ಮಾಡತ್ತೇನೆ ರೀ. ಆ್ಯಂಡ್ ಇವತ್ತಿನ ಬ್ಲಾಗ್ದಾಗ ನೀವು ನೋಡಿರಿ ನಾ 1 BHK ನೋಡಕ್ಕೆ ಹೋಗಿದ್ದು. ಆ್ಯಂಡ್ 1 BHK ಅಫೋರ್ಡಬಲ್ ಐತಿ ಅಂದ್ರೆ ವಿತ್ ಆಲ್ ಎಮ್ಯುನಿಟೀಸ್ ಕೊಡತ್ತಾರು. ಗೈಸ್ ವಿತ್ ಆಲ್ ಎಮ್ಯುನಿಟೀಸ್ 20K ರೆಂಟ್ ವಿತ್ 75K ಡೆಪಾಸಿಟ್ ಕಡಿಮೆ ಮಾಡ್ಬೋದು 10-15,000. ಸೊ ವರ್ತ್ ಇಟ್ ಅನ್ಸೈತೆ ನಂಗೆ. ಸೊ ನೀವೇನಂತೀರಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಆ್ಯಂಡ್ ನೋಡೋಣ ಹಿಂಗೆ ಮತ್ತು ಸರ್ಚ್ ಮಾಡ್ಕೊತಿರ್ತೇನೋ ನಂಗೆ ಯಾವ್ದು ಇಷ್ಟ ಆಗ್ತೈತಿ ಮತ್ತು ನಂದು ಲೊಕೇಶನಿಂದ ನಿಯರ್ ಯಾವ್ದು ಆಗ್ತೈತಿ ಆಫೀಸ್ ಹೋಗಕ್ಕೆ. ಸೊ ಅಲ್ಲೇ ನಾ ಸ್ಟೇ ಆಗಬೇಕು. ನೋಡೋಣ ಎಲ್ಲ ಬಜೆಟ್ದಾಗ ಕೂತಂದ್ರೆ ಚೇಂಜ್ ಮಾಡೋದ, ಇಲ್ಲಾಂದರೆ ಇಲ್ಲೇ PGದಾಗಿರೋದ. ಆ್ಯಂಡ್ ಐ ಹೋಪ್ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಬಾಯ್.